ಎಲ್ಲ ನನ್ನ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೇ ಭಾನುವಾರ ಸೆಪ್ಟೆಂಬರ್ 28ನೇ ತಾರೀಕು ಸಂಜೆ 6 ಗಂಟೆಗೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಿದೆ. ಅದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ. ಆದ್ರೆ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಯ್ತಾ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದೆ. ಪ್ರೋಮೋಗಳು ನೋಡಿದ್ರಂತೂ ಆಯ್ತಾ ಸೈಕ್ ಆಗ್ಬೇಕು. ಅದಲ್ದೇನೆ ನೋಡಿ, ಒಂದೇ ಒಂದಿನ ಬಾಕಿ ಇದೆ. ಇವತ್ತು ಫ್ರೈಡೆ, ನಾಳೆ ಸ್ಯಾಟರ್ಡೆ, ಸಂಡೇ ಶೋ ಬರ್ತಾ ಇದೆ. ಎಲ್ಲೂ ಕೂಡ ಬಿಗ್ ಬಾಸ್ ಹೌಸ್ ಈ ರೀತಿ ಇರುತ್ತೆ ಆಯ್ತಾ. ಬಿಗ್ ಬಾಸ್ ಈ ಸರಿ ಈ ರೀತಿ ಇರುತ್ತೆ. ಬಿಗ್ ಬಾಸ್ ಪ್ಯಾಟರ್ನ್ ಇದು, ಬಿಗ್ ಬಾಸ್ ಗೇಮ್ ಇದು, ಯಾವುದನ್ನು ಕೂಡ ಬಿಟ್ಕೊಡ್ದೇನೆ ಬಿಗ್ ಬಾಸ್ ಟೀಮ್ ನಿಜವಾಗ್ಲೂ ಕೂಡ ನೋಡುವ ಪ್ರೇಕ್ಷಕರನ್ನ ಆಯ್ತಾ ಕ್ರ್ಯಾಕ್ ಇಡಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಯ್ತಾ ಒಂದೇ ಒಂದ್ ದಿನದಲ್ಲಿ ಆಯ್ತಾ ನಮ್ಮ ಮುಂದೆ ಬರ್ತಾ ಇದೆ. ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ಅದೆಲ್ಲನೂ ನಿಮಗೆ ಗೊತ್ತಿರೋ ವಿಷಯನೇ. ಓಕೆ, ನಾನು ನಿಮ್ಗೆ ಕೆಲವೊಂದು ವಿಷಯನ ಹೇಳ್ತಾ ಹೋಗ್ತೀನಿ, ಸರಿನಾ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾಕೆ ಇಷ್ಟೊಂದು ಹೈಲೈಟ್ ಆಗ್ತಾ ಇದೆ, ಯಾವುದೇ ಅಪ್ಡೇಟ್ ಇಲ್ದೇನೆ ಇಷ್ಟೊಂದು ಹೈಲೈಟ್ ಆಗ್ತಿದೆ ಅಂದ್ರೆ ಕಾರಣ ಏನ್ ಗೊತ್ತಾ? ಫಸ್ಟ್ ಆಯ್ತಾ, ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಸುದೀಪ್ ಸರ್ ಅವರು ಬರಲ್ಲ ಅಂದಿದ್ರು, ಮತ್ತೆ ಬಿಗ್ ಬಾಸ್ 12 ನ ಒಪ್ಕೊಂಡ್ರು. ಅದು ಒಂದು ಫಸ್ಟ್ ರೀಸನ್. ಇನ್ನೂ ಹೈಪ್ ಆಗ್ತಾ ಇದೆ ಆಯ್ತಾ. ಓಕೆ, ಸುದೀಪ್ ಸರ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಹೋಸ್ಟ್ ಮಾಡ್ತಾ ಇದಾರೆ. ಓಕೆ, ಬಿಗ್ ಬಾಸ್ ನ ನಮ್ಮ ಸುದೀಪ್ ಸರ್ ಅವರು ಹೋಸ್ಟ್ ಮಾಡ್ತಾ ಇದಾರೆ, ನೋಡೋಣ ಅನ್ನೋ ಒಂದು ಕ್ಯೂರಿಯಾಸಿಟಿನ ಹೆಚ್ಚಿಸಿದೆ. ಓಕೆ, ಎರಡನೇದು ಆಯ್ತಾ, ಏನು ಬಿಡದಿಯಲ್ಲಿ ಇದ್ದಂತಹ ಬಿಗ್ ಬಾಸ್ ಹೌಸ್ ನ ಮತ್ತೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡಿದಂತಹ ನಮ್ಮ ಬಿಗ್ ಬಾಸ್ ಟೀಮು ಆ ಬಿಗ್ ಬಾಸ್ ಹೌಸ್ ನ ಯಾವುದೇ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಅಂತ ಒಂದು ಬಿಗ್ ಹೌಸ್ ಅನ್ನ ನಿರ್ಮಿಸಿಲ್ಲ. ಬಿಗ್ ಬಾಸ್ ಹೌಸ್ ಅನ್ನ ಕನ್ನಡದಲ್ಲಿ ಆಯ್ತಾ ನಿರ್ಮಿಸಿರೋ ರೀತಿ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಕೂಡ ನಿರ್ಮಿಸಿಲ್ಲ. ಆ ರೀತಿ ತುಂಬಾನೇ ದೊಡ್ಡದಾಗಿ ಆಯ್ತಾ, ತುಂಬಾ ಬ್ಯೂಟಿಫುಲ್ ಆಗಿ ಆಯ್ತಾ ಬಿಗ್ ಬಾಸ್ ಹೌಸ್ ನ ನಮ್ಮ ಬಿಗ್ ಬಾಸ್ ಟೀಮು ನಿರ್ಮಿಸಿದೆ ಬ್ಯಾಂಗ್ಳೂರಲ್ಲಿ. ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆಯ ಫೋಟೋಸ್ ಆಗ್ಲಿ, ವಿಡಿಯೋಸ್ ಆಗ್ಲಿ ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಟೀಮು ರಿವೀಲ್ ಮಾಡಿಲ್ಲ. ಹೇಗಿದೆ ಅನ್ನೋದು ಕೂಡ ಯಾರಿಗೂ ಕೂಡ ಊಹೆ ಇಲ್ಲ. ಆದರೆ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಬಿಗ್ ಬಾಸ್ ಹೌಸ್ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಸೂಪರ್ ಆಗಿರುತ್ತೆ ಅನ್ನೋದಂತೂ ಗೊತ್ತಾಗ್ತದೆ. ಯಾಕೆ ಅಂತಂದ್ರೆ ಬರೀ ಇಂಟೀರಿಯಲ್ಗೆನೆ 4 ರಿಂದ 5 ಕೋಟಿಯಷ್ಟು ಖರ್ಚು ಮಾಡಿದೆಯಂತೆ ನಮ್ಮ ಬಿಗ್ ಬಾಸ್ ಟೀಮು. ಅದನ್ನ ಹೇಳ್ಕೊಂಡಿದೆ ಒಂದ್ ಕಡೆ. ಓಕೆ, ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸ್ನೇಹಿತರೆ ಆಯ್ತಾ. ನಾನು ಆ ಪ್ರೋಮೋದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಿಮ್ಗೆ ಅಪ್ಡೇಟ್ಸ್ ಕೊಟ್ಬಿಡ್ತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಏನ್ ಗ್ರ್ಯಾಂಡ್ ಓಪನಿಂಗ್ ಇದೆಯಲ್ವಾ ಸಂಡೇ, ಆ ಶೂಟ್ ಸ್ಟಾರ್ಟ್ ಆಗಿದೆ. ಶೂಟ್ ಅಂತಂದ್ರೆ ಸುದೀಪ್ ಸರ್ ಅವರ ಪೋರ್ಷನ್ ಅಲ್ಲ, ಓನ್ಲಿ ಡ್ಯಾನ್ಸ್ ಮಾಡುವಂತಹ ಕಂಟೆಸ್ಟೆಂಟ್ಗಳ ಪೋರ್ಷನ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಇವತ್ತು ಸಂಜೆ ಕೆಲವೊಂದು ಪೋರ್ಷನ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಶನಿವಾರ ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ಕೂಡ ಶೂಟಿಂಗ್ ನಡೆಯುತ್ತೆ ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ಶನಿವಾರ ಬೆಳಿಗ್ಗೆಯಿಂದ ಶನಿವಾರ ರಾತ್ರಿ 10 ಗಂಟೆ ತನಕ ಶೂಟಿಂಗ್ ನಡೆಯುತ್ತದೆ. ಈಗ ಆಲ್ರೆಡಿ ಸ್ಟೇಜ್ ಅಲ್ಲಿ ರಿಹರ್ಸಲ್ ಮುಗಿಸಿದಂತಹ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಡ್ಯಾನ್ಸ್ ಅಂದ್ರೆ ಕಾಸ್ಟ್ಯೂಮ್ ಹಾಕಿ ಡ್ಯಾನ್ಸ್ ಕೂಡ ಪ್ರಾಕ್ಟೀಸ್ ಮಾಡಿ, ಇನ್ನೇನು ಸ್ಟೇಜಿನ ಒಂದು ಡೆಕೋರೇಷನ್ ನಡೀತಾ ಇದೆ. ಅಂದ್ರೆ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್. ಯಾಕಂದ್ರೆ ಫ್ಲವರ್ ಡೆಕೋರೇಷನ್ ಯಾವತ್ತೂ ಕೂಡ ಫ್ರೈಡೆ ಸಂಜೆನೆ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂತಂದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತಂದ್ರೆ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರ್ಬೇಕು ಆಯ್ತಾ. ಹಾಗಾಗಿ ತುಂಬಾ ಚೆನ್ನಾಗಿ ಆಯ್ತಾ ಡಿಸೈನ್ ಮಾಡಿದ್ದಾರೆ. ಅದಲ್ದೇನೆ ನಾನು ಒಂದು ವಿಷಯನ ನಿಮಗೆ ಹೇಳಕ್ ಹೊರಟಿದ್ದೀನಿ. ಏನಪ್ಪಾ ಅಂತಂದ್ರೆ ಆಯ್ತಾ, ಇದೆಲ್ಲ ಒಟ್ಟಾರೆಯಾಗಿ ಆಯ್ತಾ ನಾನು ನಿಮಗೆ ಹೇಳಕ್ ಬರ್ತಿರೋದು ಏನು ಅಂತಂದ್ರೆ, ಇವತ್ತು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಆಯ್ತಾ ನಾಳೆ ಶನಿವಾರ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಕಂಟೆಸ್ಟೆಂಟ್ಗಳ ಇಂಟ್ರೊಡಕ್ಷನ್ ಇರುತ್ತೆ. ಇಂಟ್ರೊಡಕ್ಷನ್ ಆಯ್ತಾ ಅಲ್ಲಿ ಒಬ್ಬೊಬ್ರದೇ ಸ್ಟಾರ್ಟ್ ಮಾಡಿದಂತಹ ನಮ್ಮ ಸುದೀಪ್ ಸರ್ ಅವರು ಮನೆ ಒಳಗಡೆ ಕಳಿಸುವಂತಹ ಕೆಲಸ ಮಾಡ್ತಾರೆ. ಅಲ್ಲಿ ಸ್ಟೇಜ್ ಮೇಲೆ ಮಾತಾಡಿಸಿ ಮನೆ ಒಳಗಡೆ ಕಳಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಕೆಲವೊಂದು ಫನ್ ಎಲಿಮೆಂಟ್ ಇರುತ್ತೆ. ಅದಲ್ಲದೆ ಗಿಲ್ಲಿ ನಟ ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಈ ಲೈನ್ ಪಂಚ್ ಕೂಡ ನಮ್ಮ ಬಿಗ್ ಬಾಸ್ ವೇದಿಕೆಯಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೇನೆ ಇವತ್ತು ಬಂದಂತಹ ಪ್ರೋಮೋ ಏನಿದೆ, ಇವತ್ತು ಬಂದಂತಹ ಪ್ರೋಮೋ ಖಂಡಿತವಾಗ್ಲೂ ಆ ಒಂದು ಥಿಂಕ್ ಇದೆಯಲ್ಲ, ಅಂದ್ರೆ ಪ್ರೇಕ್ಷಕರ ಹತ್ರ ಹೋಗಿ ಒಬ್ಬ ಕಂಟೆಸ್ಟೆಂಟು ಪ್ರೇಕ್ಷಕನ ಹತ್ರ ಹೋಗಿ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡ್ತೀರಾ, ನಾನು ಬಿಗ್ ಬಾಸ್ ಅಂದ್ರೆ
ನೋಡಿ ಎಂತ ಒಂದು ಪ್ರೋಮೋನ ಆಯ್ತಾ ನಮ್ಗೆ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿ ಬಿಗ್ ಬಾಸ್ ಟೀಮು. ಅಂದ್ರೆ ಇಸ್ ದ ಫಸ್ಟ್ ಟೈಮ್, ಅಂದ್ರೆ ಬಿಗ್ ಬಾಸ್ ಚರಿತ್ರೆಯಲ್ಲೇ ಫಸ್ಟ್ ಟೈಮ್ ಒಂದು ಪ್ರೋಮೋ ಒಬ್ಬ ಕಂಟೆಸ್ಟೆಂಟ್ ಆಯ್ತಾ ಪ್ರೇಕ್ಷಕನ ಬಳಿ ಹೋಗಿ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ ಆಯ್ತಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳೋದಿದೆಯಲ್ಲ, ಇದೊಂಥರ ವಿಭಿನ್ನವಾಗಿದೆ. ಈ ಪ್ರೋಮೋ ನೋಡಿ ನಿಜವಾಗ ಹ್ಯಾಟ್ಸ್ ಆಫ್ ಹೇಳ್ತೀನಿ ಬಿಗ್ ಬಾಸ್ ಟೀಮಿಗೆ, ಕಲರ್ಸ್ ಕನ್ನಡ ವಾಹಿನಿಗೆ. ಯಾಕೆ ಅಂತಂದ್ರೆ ಕಂಟೆಸ್ಟೆಂಟ್ ತಾನಾಗೆ ಹೋಗಿ ಪ್ರೇಕ್ಷಕರ ಹತ್ರ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಬಿಗ್ ಬಾಸ್ಗೆ ಹೋಗುವ ಕಂಟೆಸ್ಟೆಂಟ್ಗಳು ಕಲರ್ಸ್ ಕನ್ನಡ ವಾಹಿನಿಯವರು ಯಾವಾಗ ಅವರನ್ನ ಅಫಿಷಿಯಲ್ ಆಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತೇಳಿ ಘೋಷಣೆ ಮಾಡ್ತಾರೆ, ಅಲ್ಲಿ ತನಕ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾವುದೇ ಕಂಟೆಸ್ಟೆಂಟ್ಗಳು ಕೂಡ ನಾನ್ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಎಲ್ಲೂ ಕೂಡ ತುಟಿಕ್ ಪಿಟಿಕ್ ಅನ್ನಂಗಿಲ್ಲ ಆಯ್ತಾ. ಅದು ಆ ಒಂದು ಇಲ್ಲೇ ಇಲ್ಲ, ಅಗ್ರಿಮೆಂಟ್ ಅಲ್ಲೇನೆ ಆಯ್ತಾ, ಒಂದು ಬರವಣಿಗೆಲ್ಲೇ ಇರುತ್ತೆ. ಯಾವುದೇ ಬಿಗ್ ಬಾಸ್ ಸ್ಪರ್ಧಿ ಬಿಗ್ ಬಾಸ್ ಒಳಗೋಗಿ ಆಯ್ತಾ ಅಫಿಷಿಯಲ್ ಆಗಿ ಆಯ್ತಾ ಚಾನಲ್ ಅವರು ಟೆಲಿಕಾಸ್ಟ್ ಮಾಡುವವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಬಿಗ್ ಬಾಸ್ ಸ್ಪರ್ಧಿ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೇಳ್ಕೊಳಂಗಿಲ್ಲ. ಆದ್ರೆ ಇಸ್ ಎ ಫಸ್ಟ್ ಟೈಮ್, ಅಂದ್ರೆ ಬಿಗ್ ಬಾಸ್ ಚರಿತ್ರೆಲೆ ಫಸ್ಟ್ ಟೈಮ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಪ್ರೇಕ್ಷಕರ ಬಳಿಗೆ ಕಳಿಸಿ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ, ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳುವಂತಹ ಒಂದು ಪ್ರೋಮೋನ ಕಲರ್ಸ್ ಕನ್ನಡ ವಾಹಿನಿಯರು ಬಿಡುಗಡೆ ಮಾಡಿದ್ರೆ ನಿಜವಾಗ್ಲೂ ಈ ಪ್ರೋಮೋ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಸೂಪರ್ ಪ್ರೋಮೋ. ಯಾಕೆ ಅಂತಂದ್ರೆ ಐಪನ್ನ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ಎಲ್ಲರಿಗೂ ಬರಲ್ಲ, ಅದು ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಬಿಗ್ ಬಾಸ್ ಟೀಮಿಗೆ ಅಂತೀನಿ. ಯಾಕೆ ಅಂತಂದ್ರೆ ಆ ತರ ಪ್ರೋಮೋ ಬಿಟ್ಟ ತಕ್ಷಣ ನಾನು ಒಂದ್ಸರಿ ಶಾಕ್ ಆದೆ, ಯಾರು ಗುರು ಇವರು, ಯಾರಿರ್ಬೋದು ಗುರು ಇವರು ಅಂತ. ಹಾಗೆ ಸುಮ್ನೆ ನಾನು ಒಂದು ಅವ್ರ ಬಗ್ಗೆ ನಾನು ಇದ್ ಮಾಡ್ತಾ ಹೋದಾಗ ನನಗೆ ಗೊತ್ತಾಗಿದ್ದು ಕಾಕ್ರೋಚ್. ನಿಮ್ಮೆಲ್ಲರಿಗೂ ಗೊತ್ತು, ಕಾಕ್ರೋಚ್ ಅಂತಾನೆ ಪ್ರಸಿದ್ಧವಾಗಿದ್ದಾರೆ ಅವರು. ನಮ್ಮ ಗಾಂಧಿ ನಗರದಲ್ಲಿ ನಮ್ಮ ಕರ್ನಾಟಕ ಜನತೆಗೆ ಗೊತ್ತಿಲ್ಲದಂತಹ ಕಲಾವಿದ ಅಲ್ಲ. ಕಾಕ್ರೋಚ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಕಾಕ್ರೋಚ್ ಅಂತ ಹೆಸರಿಟ್ಟಿದ್ ಯಾರಪ್ಪ ಅಂತ ನೋಡೋದಾದ್ರೆ ನಮ್ಮ ದುನಿಯಾ ವಿಜಯ್ ಅವರು ಕಾಕ್ರೋಚ್ ಅವರಿಗೆ ಆಯ್ತಾ ಫಸ್ಟ್ ಟೈಮು ಆಯ್ತಾ ಅವರ ರಿಯಲ್ ಹೆಸರನ್ನೇ ಆಯ್ತಾ ಗೊತ್ತಿಲ್ಲದೆ ರೀತಿ, ಆ ರಿಯಲ್ ಹೆಸರನ್ನೇ ಮರ್ತೋಗೋ ರೀತಿ ಕಾಕ್ರೋಚ್ ಜನ ಒಂದು ಹೆಸರನ್ನ ಇವ್ರಿಗೆ ಇಟ್ಬಿಟ್ಟು ಫಿಲ್ಮ್ ಅಲ್ಲಿ ಆಯ್ತಾ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು. ಈ ಕಾಕ್ರೋಚ್ ಅನ್ನೋದು ಈಗ ಹೆಂಗಾಗಿದೆ ಅಂದ್ರೆ ಗಾಂಧಿನಗರದಲ್ಲಿ ಕಾಕ್ರೋಚ್ ಅಂತಾನೆ ಆಯ್ತಾ ಪ್ರಸಿದ್ಧಿ ಆಗಿದ್ದಾರೆ. ಇವತ್ತು ಈ ಕಾಕ್ರೋಚ್ ಅವರು ನಮ್ಮ ಬಿಗ್ ಬಾಸ್ ಸೀಸನ್ 12ಗೆ ಕಾಲಿಟ್ಟಿದ್ದಾರೆ. ಫಸ್ಟ್ ರಿವೀಲ್ ಆದ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಕಾಕ್ರೋಚ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಸೈಕ್ ಗುರು. ಅಂದ್ರೆ ಕಾಕ್ರೋಚ್ ಅವರು, ನಾನು ಅವ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿದಾಗ ನನಗೆ ಇಮಿಡಿಯೇಟ್ ಆಗಿ ಸರ್ಚ್ ಮಾಡಿದೆ ಗೊತ್ತಾಗಿದ್ದೇನು ಅಂದ್ರೆ ಕಲಾವಿದರ ಜೊತೆ ಒಳ್ಳೆ ಬಾಂಧವ್ಯ ಹೊಂದಿದ್ದಾರೆ. ಅದೇ ರೀತಿ ನಿರ್ದೇಶನ ಟೀಮಲ್ಲೂ ವರ್ಕ್ ಮಾಡ್ತಾರೆ. ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ನಮ್ಮ ಉಪೇಂದ್ರ ಸರ್ ಜೊತೆ, ದುನಿಯಾ ಸರ್ ಜೊತೆ, ಅದೇ ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ, ಅದೇ ರೀತಿ ಸುಮಾರು ಕಲಾವಿದರ ಜೊತೆ ಆಕ್ಟ್ ಮಾಡಿದ್ದಾರೆ. ಆಮೇಲೆ ನಿರ್ದೇಶನ ಟೀಮಲ್ಲೂ ಕೂಡ ವರ್ಕ್ ಮಾಡ್ತಾರೆ. ಒಳ್ಳೆಯ ಮೈಕಟ್ಟು ಹೊಂದಿದ್ದಾರೆ, ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಅದಲ್ಲದೆ ಡೈಲಾಗ್ಸ್ ಅಂತೂ ಸೂಪರ್ ಆಗಿ ಅವರು ಹೇಳ್ತಾ ಇರ್ತಾರೆ. ಕೆಲವೊಂದು ಪಂಚು ಡೈಲಾಗು ಸೂಪರ್ ಆಗಿರುತ್ತೆ. ತುಂಬಾ ಜೋಯಲ್ ಆಗಿ ತುಂಬಾನೇ ಆಕ್ಟಿವ್ ಆಗಿರುವಂತಹ ಪರ್ಸನ್ ಕಾಕ್ರೋಚ್ ಅವರು. ಕಾಕ್ರೋಚ್ ಅವರಿಗೆ ಬಿಗ್ ಬಾಸ್ ಸೀಸನ್ 12ಗೆ ವೆಲ್ಕಮ್ ಮಾಡೋಣ. ಗುರು, ಪ್ರೋಮೋನ ಈ ರೀತಿ ಬಿಡೋದಿದೆಯಲ್ಲ ಅದು ನಮಗ್ ಮಾತ್ರ ಸಾಧ್ಯ ಅಂತ ಕಾಣುತ್ತೆ. ಕನ್ನಡ ಇಂಡಸ್ಟ್ರಿ, ಕನ್ನಡ ಶೋಗಳು ಆಯ್ತಾ ಒಂದ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತವೆ ಅನ್ನೋದನ್ನ ಇಡೀ ವರ್ಲ್ಡ್ಗೆ ತೋರಿಸ್ಕೊಡ್ತಾ ಇದೆ. ಇತ್ತೀಚಿಗಂತೂ ನಮ್ಮಲ್ಲಿ ಯಾವುದೇ ಶೋ ಬರ್ಲಿ, ಯಾವುದೇ ಮೂವಿ ಬರ್ಲಿ, ನೆಕ್ಸ್ಟ್ ಲೆವೆಲ್ ಅಂದ್ರೆ ವರ್ಲ್ಡ್ಗೆ ರೀಚ್ ಆಗ್ತಾ ಇದೆ. ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಈ ಪ್ರೋಮೋ ನೋಡಿದ ನನಗೇನ್ ಅನ್ಸಿದ್ದು ಗೊತ್ತಾ, ಕಾಕ್ರೋಚ್ ಅವರು ಆಯ್ತಾ ಈ ರೀತಿ ನಮ್ಮೆಲ್ಲರಿಗೂ ಪರಿಚಯ ಆಗಿ ನನಗಂತೂ ತುಂಬಾ ಇಷ್ಟ ಆಯ್ತು. ಇಸ್ ದ ಫಸ್ಟ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಫಸ್ಟ್ ರಿವೀಲ್ ಆದ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ನಮ್ಮ ಕಾಕ್ರೋಚ್ ಅವರು. ಕಾಕ್ರೋಚ್ ಅವ್ರನ್ನ ಆಯ್ತಾ ನೀವು ಸಲಗದಲ್ಲಿ ನೋಡಿರ್ತೀರಾ, ಭೀಮಾದಲ್ಲಿ ನೋಡಿರ್ತೀರಾ, ಇನ್ಯಾವುದೋ ಕೆಲವಷ್ಟು ಮೂವಿಲಿ ನೋಡಿರ್ತೀರಾ. ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ನೋಡಕ್ ನೀವೆಲ್ಲ ರೆಡಿನಾ? ನಾನಂತೂ ರೆಡಿ. ಕಾಕ್ರೋಚ್ ಅವರಿಗೆ ವೆಲ್ಕಮ್ ಹೇಳೋಣ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ 100% ಆಯ್ತಾ ತೆಗೆದು ಬಿಸಾಕ್ತಾ ಇರ್ತಾರೆ. ಸೂಪರ್ ಆಗಿ ಗೇಮ್ ಮಾಡ್ತಾರೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಏನು ಡ್ಯಾನ್ಸ್ ಪೋರ್ಷನ್ ಇದೆಯಲ್ಲ ಅದೆಲ್ಲ ಶೂಟ್ ಆಗ್ತಾ ಇದೆ. ನಾಳೆ ಬೆಳಿಗ್ಗೆಯಿಂದ ನಮ್ಮ ಸುದೀಪ್ ಸರ್ ಅವ್ರದ್ದು ಮತ್ತೆ ಕಂಟೆಸ್ಟೆಂಟ್ಗಳ ಏನು ಇಂಟ್ರೊಡಕ್ಷನ್ ಇದೆಯಲ್ಲ ವೇದಿಕೆ ಮೇಲೆ ಅದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಪೂರ್ತಿಯಾಗಿ ಶೂಟ್ ಆಗುತ್ತೆ. ಅದಾದ ನಂತರ ಇನ್ನೇನು ಎಡಿಟಿಂಗ್ ಎಲ್ಲ ಇದ್ದೇ ಇದ್ದಿದೆ. ಭಾನುವಾರ ಬೆಳಿಗ್ಗೆ ಶಾರ್ಪ್ 6:30ಗೆ ಪ್ರೋಮೋ ಬರುತ್ತೆ.
ಆ ಪ್ರೋಮೋ ನೋಡಿ ನೀವೆಲ್ಲ ಕಳೆದೋಗ್ತೀರಾ ಸ್ನೇಹಿತರೆ, ಕಳೆದೋಗ್ತೀರಾ ಅಂದ್ರೆ ಕಳೆದೋಗ್ತೀರಾ. ಇನ್ನೊಂದು ಆಯ್ತಾ ಬಿಗ್ ಅಪ್ಡೇಟ್ ಜೊತೆ ನಿಮ್ ಮುಂದೆ ಬರ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ, ನನ್ನ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅನುಬಂಧ ಈ 3.5 ತಿಂಗಳು ಆಯ್ತಾ ಹೀಗೆ ಜೊತೆ ಸಾಕ್ತಾ ಇರ್ಲಿ ಆಯ್ತಾ. ನಾನ್ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳುವಂತಹ ಇದು ಏನು ಒಂದು ರೆಸ್ಪಾನ್ಸಿಬಿಲಿಟಿ ನಿಮಗೂ ಇದೆ. ನೀವು ಆಯ್ತಾ ತಪ್ಪನ್ನ ತಿದ್ದಿ ಹೇಳಿದ್ರೆ ನಿಜವಾಗ್ಲೂ ನಾನು ತಿದ್ಕೊಳ್ತೀನಿ. ನಾನು ಆಯ್ತಾ ತಪ್ಪಾಗಿ ಏನಾದ್ರು ಯಾವ್ದಾದ್ರು ಬಗ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ನೀವು ನಾನು ಕ್ವಶನ್ ಮಾಡಿ ನಾನು ಅದನ್ನು ತಿದ್ಕೊಳ್ತೀನಿ. ನಾವು ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೆಯುತ್ತೆ ಅದ್ರ ಬಗ್ಗೆ ಮಾತ್ರ ಪೈಪೋಟಿ ನಡೆಸೋಣ, ಅದ್ರ ಬಗ್ಗೆ ಮಾತ್ರ ವಾದ ಮಾಡೋಣ. ಯಾವುದೇ ಕಂಟೆಸ್ಟೆಂಟ್ಗಳ ಅವರ ನಿಜ ಜೀವನದಲ್ಲಿ ನಡೆಯುವ ವಿಷಯಗಳು, ಅವರ ಲೈಫಲ್ಲಿ ನಡೆದಂತಹ ವಿಷಯಗಳನ್ನ ನಾವು ಇಲ್ಲಿ ತಂದು ಚರ್ಚೆ ಮಾಡೋದು ಬೇಡ. ಯಾಕೆಂದ್ರೆ ಅವ್ರಿಗೂ ಕೂಡ ಫ್ಯಾಮಿಲಿ ಇರುತ್ತೆ, ಮಕ್ಳು ಇರ್ತಾರೆ. ಅವರ ಜೀವನ 3.5 ತಿಂಗಳಲ್ಲ, ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಅವ್ರು ಬದುಕಬೇಕು. ಹಾಗಾಗಿ ಅವರಿಗೆ ಆಯ್ತಾ ನೆಗೆಟಿವ್ ಸ್ಪ್ರೆಡ್ ಮಾಡುವ ಕೆಲವಷ್ಟು ಜನ ಇದನ್ನ ಒಂದು ಸರಿ ಯೋಚನೆ ಮಾಡಿ ಅಂತೀನಿ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.